ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಜಿ ಎಸ್ ಟಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಜಿ ಎಸ್ ಟಿನ ಅಪ್ಲೈ ಮಾಡೋದ್ರಿಂದ ಹಿಡಿದು ಜಿ ಎಸ್ ಟಿ ನಂಬರ್ ಬರೋವರೆಗೂ ಏನೇನು ಪ್ರೊಸೆಸ್ ಇರುತ್ತೆ ಆ್ಯಕ್ಚುಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಇಲ್ಲಿ ನಮ್ಮ ಹತ್ರ ಜಿ ಎಸ್ ಟಿ ಇಲ್ಲ ಅಂದರೆ ಅಕಸ್ಮಾತ್ ನಾವು ತೊಗೊಳಕ್ಕೆ ಒಲ್ಲೆ ಅಂತಂದರೆ ಸೊ ಏನು ಮಾಡಬೇಕು ಅಂತ, ಮತ್ತು ಜಿ ಎಸ್ ಟಿ ನಂಬರ್ ತೊಗೊಂಡ ಮೇಲೂ ಕೂಡ ಒಂದು ಪ್ರೊಸೆಸ್ ಇರುತ್ತೆ, ಅದನ್ನು ನೀವು ಪ್ರತಿ ತಿಂಗಳು ಫಾಲೋ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬಾ ಕಠಿಣ ಆಗುತ್ತೆ. ಏನಿರುತ್ತೆ ಆ್ಯಕ್ಚುಲಿ ಅನ್ನೋದನ್ನು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ. ಮೇ ಬಿ ಇದ್ರ ಬಗ್ಗೆ ಯಾರು ಇಷ್ಟೊಂದು ಕ್ಲಿಯರಾಗಿ ಹೇಳಿರೋಕ್ಕಿಲ್ಲ ನಿಮಗೆ. ಸೊ ಈ ಒಂದು ಜಿ ಎಸ್ ಟಿ ನಂಬರ್ನ ತೊಗೊಳೋಕ್ಕಿಂತ ಮುಂಚೆ ನಾವು ತೊಗೋಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಸೈಡ್ ಇಫೆಕ್ಟು ಮತ್ತು ಬೆನಿಫಿಟ್ ಎರಡೂ ಕೂಡ ನಾವು ನೋಡಬೇಕಾಗುತ್ತೆ. ಮೇನ್ ಮುಖ್ಯವಾಗಿ ಸಿಂಪಲಾಗಿ ನಾವು ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಚಿಕ್ಕದೊಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಅದರದನ್ನು ನೀವು ದೊಡ್ಡ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತಂದರೆ ಜಿ ಎಸ್ ಟಿ ಬೇಕಾಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್. ಆ್ಯಂಡ್ ಮತ್ತೊಂದು ಮೇನ್ ಮುಖ್ಯವಾಗಿ ಯಾರಿಗೆ ಜಿ ಎಸ್ ಟಿ ನಾವು ತೊಗೊಳೋದಕ್ಕೆ ಒಲ್ಲೆ ಅಂತ ಹೇಳೋರಿಗೆ ಸೊ ಏನಿದೆ ನಮಗೆ ದಾರಿಗಳನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀವಿ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಇದುವರೆಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಇವಾಗ ಮೇನ್ ಬರೋಣ ಟಾಪಿಕ್ಕಿಗೆ. ಜಿ ಎಸ್ ಟಿ ನಂಬರು. ಜಿ ಎಸ್ ಟಿನ ನಾವು ಆನ್ಲೈನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಆನ್ಲೈನ್ ನಾವು ಅಪ್ಲೈ ಮಾಡಿದ್ಮೇಲೆ ಸೊ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಸೊ ನಾನು ನಿಮಗೆ ಜಸ್ಟ್ ಇಲ್ಲಿ ಹಾಕಿರ್ತೀನಿ. ಸೊ ಜಸ್ಟ್ ಒಂದು ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಈ ಒಂದು ವೆಬ್ಸೈಟಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಯಾವಾಗ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ ಕೆಲವೊಂದು ಪ್ರೊಸೆಸ್ ಇರುತ್ತೆ, ಅದು ಡಾಕ್ಯುಮೆಂಟ್ಸ್ ಇದೆಲ್ಲ. ಓಕೆ, ಸೊ ಅದನ್ನೆಲ್ಲ ನಾವು ಪ್ರೊಸೆಸ್ ಜಿ ಎಸ್ ಟಿ ನಂಬರ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿನದಲ್ಲಿ ಅದೇನಾಗುತ್ತೆ ವೆರಿಫೈ ಮಾಡೋದಕ್ಕೆ ಮನೆ ಬರ್ತಾರೆ. ಓಕೆ, ಸೊ ಅಲ್ಲಿ ಪೊಲೀಸರು ಬರ್ತಾರೆ ವೆರಿಫೈ ಮಾಡೋದಕ್ಕೆ. ಓಕೆ, ಸೊ ಅದು ಆ್ಯಕ್ಚುಲಿ ನೀವು ಅಡ್ರೆಸ್ ಕೊಟ್ಟಿರೋದು ಕರೆಕ್ಟ್ ಇದೆಯಾ ಅಂತ ಅದೆಲ್ಲ ನೋಡೋದಕ್ಕೆ ವೆರಿಫೈ ಮಾಡೋಕ್ಕೆ ಬರ್ತಾರೆ. ಮೇನ್ ಇವಾಗ ಮುಖ್ಯವಾಗಿ ಬರುವಂಥದ್ದು ಈ ಒಂದು ಮಧ್ಯದಲ್ಲಿ ಪ್ರೊಸೆಸ್ಸಲ್ಲಿ ನಾವು ಯಾರಿಗೆ ಅದು ಅಂದರೆ ಫೀಸ್ ಏನಾದರೂ ಇರುತ್ತಾ ಅಂತ, ಜಿ ಎಸ್ ಟಿ ನಂಬರ್ ತೊಗೊಳೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಸುಮಾರು ಜನ ಇವಾಗ ಕೇಳ್ಬೋದು ನೀವು. ಓಕೆ, ಸೊ ಇಲ್ಲಿ ನಾರ್ಮಲಿ ನೀವು ಕೇಳಿರ್ಬೋದು ಜಿ ಎಸ್ ಟಿನ ನಾವು ಆನ್ಲೈನು ಹಾಗೆಯೇ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀವಿ. ಬಟ್ ಆದರೂ ಕೂಡ ಸ್ವಲ್ಪ ಅಷ್ಟಿಷ್ಟು ಖರ್ಚಾಗುತ್ತೆ. ಮಿನಿಮಮ್ ಅಂತಂದರೆ 2,500 ಆದರೂ ಹೋಗುತ್ತೆ. ಹೇಗೆ ಹೋಗುತ್ತೆ, ಯಾರು ವೆರಿಫೈ ಮಾಡೋಕ್ಕಂತ ಬರ್ತಾರೆ ಸೊ ಅವ್ರಿಗೆ ನೀವು ಸ್ವಲ್ಪ ಆದರೂ ಏನಾದರೂ ಕೊಡಲೇಬೇಕಾಗುತ್ತೆ. ಸೊ ಕೊಟ್ಟ ಮೇಲೇ ಸೊ ವೆರಿಫೈ ಆಗುತ್ತೆ ಆಲ್ಮೋಸ್ಟ್ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಆ ರೀತಿ ಆಗಿದೆ ಒಂದು 2-3 ಸಾರಿ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ. ಬಟ್ ಅಕಾರ್ಡಿಂಗ್ ಟು ರೂಲ್ಸ್ ಬಗ್ಗೆ ಹೇಳಿದಾದರೆ ನೀವು ಹಾಗೆಯೇ ಜಿ ಎಸ್ ಟಿ ನಂಬರ್ನ ತೊಗೋಬೋದು ಅಂತ ಹೇಳಿರ್ತಾರೆ. ಓಕೆ, ಆ್ಯಂಡ್ ಮೇನ್ ಬರುವಂಥದ್ದು ಇದೆ 1,000-2,000 ನಿಮ್ಮದು ಖರ್ಚಾಗುತ್ತೆ ಅಷ್ಟೇ ಜಿ ಎಸ್ ಟಿ ನಂಬರ್ ತೊಗೊಳೋದಕ್ಕೆ. ಆ್ಯಂಡ್ ಇನ್ನೊಂದು ಮೇನ್ ಅಂತಂದರೆ ಇವಾಗ ಜಿ ಎಸ್ ಟಿ ನಂಬರ್ ಅದು ಯಾವಾಗ ಅವರು ವೆರಿಫೈ ಮಾಡ್ತಾರೆ ಸೊ ವೆರಿಫೈ ಮಾಡಿ ಎಲ್ಲ ಒಂದು ನಿಮ್ಮದೆಲ್ಲ ಒಂದು ಏನಿರುತ್ತೆ ನೀವೇನೇನು ಅಪ್ಲೈ ಮಾಡಿರ್ತೀರಿ ನಿಮ್ಮ ಹೆಸರು ಮತ್ತು ಆಧಾರ್ ಕಾರ್ಡ್ ಅವನ್ನೆಲ್ಲ ನೋಡ್ತಾರೆ. ಅದೆಲ್ಲ ಕರೆಕ್ಟ್ ಇದೆ ಅಂತಂದರೆ ಸೊ ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಹೋಗುತ್ತೆ. ಓಕೆ, ಸೊ ನಂತರ ವೆರಿಫೈ ಆಗಿದೆ ಅಂತ ನಂತರ ನಿಮಗೊಂದು ಜಿ ಎಸ್ ಟಿ ನಂಬರು ಅಲೌಟ್ ಆಗುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಸೊ ಇದು ಇವಾಗ ನೀವು ಅಪ್ಲೈ ಮಾಡಿದರೆ ನಿಮಗೊಂದು ಜಿ ಎಸ್ ಟಿ ನಂಬರ್ ಸಿಗುತ್ತೆ. ಸೊ ಮೇನ್ ಮುಖ್ಯವಾಗಿ ಬರೋದು ಅಂತಂದರೆ ಇವಾಗ ಜಿ ಎಸ್ ಟಿ ನಂಬರ್ ಏನೋ ಬಂತು. ಸೊ ಜಿ ಎಸ್ ಟಿ ನಂಬರ್ ತೊಗೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತ, ಇವಾಗ ಜಿ ಎಸ್ ಟಿ ನಂಬರ್ ತೊಗೊಂಡ್ಮೇಲೆ ಅಲ್ಲಿಂದ ಪ್ರೊಸೆಸ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಅಲ್ಲಿಂದ ಇನ್ನೂ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಹೇಗಾಗುತ್ತೆ ಅಂತಂದರೆ ಜಿ ಎಸ್ ಟಿ ನಂಬರ್ ಏನು ನಿಮ್ಗೆ ಕೊಡ್ತಾರೆ ಆ ನಂಬರ್ ಇಟ್ಕೊಂಡು ನಾವು ನಾರ್ಮಲಿ ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಥವಾ ಅದಲ್ಲೂ ಕೂಡ ನಾವು ಆಫ್ಲೈನಲ್ಲಿ ಯಾವುದಾದ್ರೂ ಶಾಪಲ್ಲಿ, ಮಾಲ್ಗಳಲ್ಲಿ ಎಲ್ಲ ಕಡೆ ಕೂಡ ಕೊಡ್ಬೋದು. ಓಕೆ, ಸೊ ನಿಮ್ಮ ಹತ್ರ ಜಿ ಎಸ್ ಟಿ ನಂಬರ್ ಇದೆ ಅಂದರೆ ಅವ್ರು ತೊಗೊಂಡೇ ತೊಗೋತಾರೆ. ಓಕೆ, ಸೊ ಎಲ್ಲ ಕಡೆ ಕೂಡ ನೀವು ಮಾರ್ಬೋದು, ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಮಾರ್ಬೋದು. ಬಟ್ ಆದರೆ ಮೇನ್ ಅಂತಂದರೆ ಇವಾಗ ನಾರ್ಮಲಿ ಇವಾಗ ಮೀಶೋದಲ್ಲಿ 2 ಆಪ್ಷನ್ ಇದೆ. ಒಂದು ನೀವು ವಿತ್ ಜಿ ಎಸ್ ಟಿ ಮಾರ್ಬೋದು ಆ್ಯಂಡ್ ವಿದೌಟ್ ಜಿ ಎಸ್ ಟಿ ಕೂಡ ಮಾರ್ಬೋದು ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಬರೋದು ಅಂತಂದರೆ ಪ್ರೊಸೆಸ್ ಏನಿರುತ್ತೆ ಅಂತ, ನಂಬರನ್ನು ತೊಗೊಂಡ್ವಿ ಮಾರೋದಕ್ಕೂ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತ, ಸೊ ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಪ್ರತಿ ತಿಂಗಳು ನೀವು ನಿಮ್ಮ ಒಂದು ಏನು ಮಂತ್ ಎಂಡ್ ಇರುತ್ತೆ ನೋಡಿ, ಆವಾಗ ನಿಮ್ಮದು ಆರ್ಡರ್ಸ್ಗಳು ಎಷ್ಟು ಬಂದಿದೆ ಅದ್ರ ಮೇಲೆ ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಓಕೆ, ಸೊ ಜಿ ಎಸ್ ಟಿ ನಂಬರ್ ಅಂದರೆ ಅದೇ ಅರ್ಥ. ಸೊ ಆ್ಯಕ್ಚುಲಿ ಸೊ ಸಮ್ಟೈಮ್ಸ್ ಇವಾಗ ಒಂದು ಪ್ರಶ್ನೆ ಬರ್ಬೋದು, ನನಗೆ ಈ ತಿಂಗಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಯಾವುದೇ ರೀತಿ ಆರ್ಡರೇ ಬಂದಿಲ್ಲ ಈ ತಿಂಗಳು ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಆರ್ಡರೇ ಬಂದಿಲ್ಲ ಅಂತಂದರೆ ನಾನು ಹೇಗೆ ಕಟ್ಟೋದು ಅಂತ ಟ್ಯಾಕ್ಸು. ಸೊ ಆವಾಗ 0 ಅಂತ ತೋರಿಸ್ಬೇಕಾಗುತ್ತೆ ಅಲ್ಲಿ. ಓಕೆ, ಸೊ ಬಟ್ ಅದು ತೋರಿಸ್ಬೇಕು ಪ್ರತಿ ತಿಂಗಳು, ಅದು ಸಬ್ಮಿಟ್ ಆಗಲೇಬೇಕು. ಇನ್ ಕೇಸ್ ನೀವು ಸಬ್ಮಿಟ್ ಮಾಡೋದನ್ನು ಮರೆತು ಬಿಟ್ರಿ ಅಂತ ಅಂದ್ಕೊಳ್ಳಿ, ಸೊ ಆಗ ನಿಮ್ಮ ಮೇಲೆ ದಂಡ ಹಾಕ್ತಾರೆ ಅವರು. ಸೊ ಆ ರೀತಿಯೆಲ್ಲ ಇರುತ್ತೆ. ಸೊ ತುಂಬ ಜವಾಬ್ದಾರಿಯಿಂದ ನೀವು ನಿಜವಾಗ್ಲೂ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಅನ್ನೋರಿಗೆ ಸೊ ಜಿ ಎಸ್ ಟಿ ನಂಬರ್ನ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ಟೈಮ್ ಪಾಸಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಅಥವಾ ಹಾಗೆಯೇ ಏನೋ ಒಂದು ಸ್ವಲ್ಪ ಇವಾಗ ಮಾಡಿ ನೋಡೋಣ, ನಾವು ಅಷ್ಟೊಂದು ಇವಾಗ ಕನ್ಫರ್ಮ್ ಇಲ್ಲ ನೋಡೋಣ ಮಾಡೋಣ ಅಂತ ಅನ್ನೋರಿದ್ದರೆ ಸೊ ಮೀಶೋಗೆ ಬನ್ನಿ. ಮೀಶೋದಲ್ಲಿ ವಿದೌಟ್ ಜಿ ಎಸ್ ಟಿ ಮೊದಲು ಮಾರಿ ನೋಡಿ. ಸೊ ಅಲ್ಲಿ ನಿಮಗೆ ಮಾರಾಟ ಎಷ್ಟಾಗ್ತಾಯಿದೆ ಅಂತ. ಸಪೋಸ್ ಅಲ್ಲಿಂದ ನಿಮಗೆ ಒಳ್ಳೆ ಮಾರಾಟ ಆದರೆ ನೀವು ಮುಂದೆ ಇದನ್ನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅಂತಂದರೆ ಸೊ ನಂತರ ನೀವು ಜಿ ಎಸ್ ಟಿ ನಂಬರ್ ತೊಗೊಂಡು ನಾವು ಮಾಡ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ವ್ಯಾಪಾರನ ಅಂತಂದರೆ ಸೊ ಅವಾಗ ಜಿ ಎಸ್ ಟಿ ಅಪ್ಲೈ ಮಾಡಿ. ನಾನು ಹೇಳೋದಾದರೆ
ತಕ್ಷಣ ಬಂದ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಜಿ ಎಸ್ ಟಿ ನಂಬರ್ ತೊಗೊಂಡ್ಬಿಡ್ತೀನಿ ಇವತ್ತೇ. ಸೊ ಆ ರೀತಿ ಎಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಸೊ ಚಿಕ್ಕ ಪುಟ್ಟ ಬಿಸ್ನೆಸ್ನ ಸ್ಟಾರ್ಟಿಂಗಲ್ಲಿ ಮಾಡಿ. ನಾನು ಹೇಳೋದಂದರೆ ಸಿಂಪ್ಲಿ ನಿಮಗೆ ಸುಮಾರು ಥರದ ಪ್ಲ್ಯಾಟ್ಫಾರ್ಮ್ಗಳಿರುತ್ತೆ. ಲೈಕ್ ಇವಾಗ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಮಾಡಿ, ನಿಮ್ಮ ಬ್ರ್ಯಾಂಡ್ ಹೆಸರಲ್ಲೇ ಮಾಡಿ. ಇವಾಗ ನಿನ್ನೆ ಯಾರೋ ಕಮೆಂಟ್ ಮಾಡಿದರು, ನಾವು ಯಾರೋ ಶಾಪಿಗೆ ಹೋಗಿದ್ವಿ, ನಮ್ಮ ಈ ಒಂದು ಹೇರ್ ಎಕ್ಸಸೈಸ್ ಏನು ಮಾಡ್ತಾಯಿದ್ದೀನಿ, ನನಗೆ ತುಂಬ ಕಡಿಮೆ ಪ್ರೈಸಲ್ಲಿ ಅವರು ಕೇಳ್ತಾ ಇದ್ದಾರೆ ಅಂತ. ಇದು ಯಾಕೆ ಕೇಳ್ತಾರೆ ಅಂತಂದರೆ, ನಿಮ್ಮದು ಬ್ರ್ಯಾಂಡ್ ಇರಲ್ಲ. ಬ್ರ್ಯಾಂಡು ಪ್ಯಾಕೇಜಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೊಂದು ಚಿಕ್ಕದೊಂದು ಚಾಕ್ಲೇಟ್ ಮಾರ್ತೀವಿ ಅಂತಂದ್ರೂ ಕೂಡ ಅದರಲ್ಲಿ ಪ್ಯಾಕೇಜಿಂಗ್ ತುಂಬ ಇಂಪಾರ್ಟೆಂಟು, ಮತ್ತು ಬ್ರ್ಯಾಂಡ್ ನೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಏನಾಗ್ಬೋದು ಅಂದರೆ, ನೀವೊಂದು ಡಿಮ್ಯಾಂಡ್ ಮಾಡ್ಬೋದು, ನಮ್ದು ಈ ಬ್ರ್ಯಾಂಡ್ ಇದೆ, ಈ ಬ್ರ್ಯಾಂಡ್ ಹೆಸರಲ್ಲಿ ಇವಾಗ ತುಂಬ ಪಾಪ್ಯುಲಾರಿಟಿ ಪಡ್ಕೊಳ್ಳುತ್ತದೆ. ಆ್ಯಕ್ಚುಲಿ ನಾರ್ಮಲಿ ನಾನು ಹೇಳಬೇಕು ಅಂದರೆ, ಇವಾಗ ಒಂದು ಟಾಫಿ ನಾನು ಮಾರ್ತಾ ಇದ್ದೇನೆ ಅಂತ ಅನ್ಕೊಳ್ಳೋಣ ಮಾರ್ಕೆಟಲ್ಲಿ, ಆ ಟಾಫಿನ ಸುಮ್ಮನೆ ಹಾಗೆ ಮಾರ್ತಾ ಹೋದರೆ ಅದ್ರ ಹೆಸರೇ ಇರೋದಿಲ್ಲ. ಸೊ ಇಷ್ಟಪಟ್ಟಿರ್ತಾರೆ ಜನ, ಬಟ್ ಅದಕ್ಕೆ ಏನಂತ ಕೇಳಿ ತಗೋತಾರೆ. ಸೊ ಇವಾಗ ನಾನು ನಾರ್ಮಲಿ ಕರ್ಲಪ್ ಅಂತ ಹೇಳ್ಬಿಟ್ಟು ಇವಾಗ ಯಾವುದೊಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಜನರಿಗೆ ಒಂದು ಸಾರಿ ಪರ್ಚೇಸ್ ಮಾಡ್ತಾರೆ ಗೊತ್ತಿರುತ್ತೆ ಯಾವ ಬ್ರ್ಯಾಂಡು ಅಂತ. ಆವಾಗ ಕರ್ಲಪ್ ಬ್ರ್ಯಾಂಡ್ ಇದ್ದರೆ ಕೊಡಿ ಅಂತ ಕೇಳ್ತಾರೆ, ಅವಾಗ ಕೇಳಿಬಿಟ್ಟು ತಗೋತಾರಲ್ವಾ. ಸೊ ಆ ರೀತಿ ಅಂದಾಗ ಡಿಮ್ಯಾಂಡ್ ಹೇಗೆ ನಿಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಆಗಿರುತ್ತೆ ನೋಡಿ, ಅದ್ರ ಮೇಲೆ ನೀವು ಅದರ ರೇಟನ್ನು ಹೆಚ್ಚು ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಆ ರೀತಿ ಇರುತ್ತೆ ಅದು ಆ್ಯಕ್ಚುಲಿ. ಓಕೆ, ಸೊ ಹೀಗಾಗಿ ನಾರ್ಮಲಿ ಹೋಗಿ ಶಾಪಲ್ಲಿ ನೀವು ಕೇಳಿದ್ರಿ ನಾನು ಮಾಡ್ತಾಯಿದ್ದೀನಿ ತೊಗೋತೀರಾ ಅಂತಂದರೆ, ನೀವು XYZ ಪರ್ಸನ್ ಆಗ್ತೀರಾ ಅಲ್ಲಿ. ಸೊ ಹೀಗಾಗಿ ಅವ್ರು ತುಂಬ ಕಡಿಮೆ ಪ್ರೈಸಿಗೆ ಕೇಳ್ತಾರೆ. ಬಟ್ ಅದನ್ನು ನೀವು ಒಂದು ಬ್ರ್ಯಾಂಡ್ ಮಾಡಿದ್ವಿ, ಆ ಬ್ರ್ಯಾಂಡ್ ಅಡಿಯಲ್ಲಿ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ನಿಮ್ಮ ಬ್ರ್ಯಾಂಡಿಗೆ ಡಿಮ್ಯಾಂಡ್ ಇದ್ದರೆ ಸುಮಾರು ಜನ ನಿಮ್ಮ ಹತ್ರ ತೊಗೊಂಡು ಹೋಗ್ತಾರೆ. ಅವ್ರ ಮಾರ್ಜಿನ್ಗೆ ನೋಡ್ಕೊಂಡ್ಬಿಟ್ಟು ಅವ್ರಿಗೂ ಕೂಡ ಇದನ್ನು ಮಾರ್ತಾರೆ, ಅಂದರೆ ಬಿಸ್ನೆಸ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋತಾರೆ. ಸೊ ಆ ರೀತಿ ಎಲ್ಲ ಇರುತ್ತೆ. ಸೊ ಹೀಗೆ ಹೇಳ್ತಾ ಇರೋದು. ಇವಾಗ ನಾರ್ಮಲಿ ಅಮೂಲ್ ಮಿಲ್ಕ್ ನಾವು ನೋಡ್ತಾ ಇರ್ಬೋದು, ಅಮೂಲ್ ಮಿಲ್ಕ್ ಮೇಲೆ ಜಾಸ್ತಿ ಮಾರ್ಜಿನ್ ಇಲ್ಲ, ಬಟ್ ಆದರೆ ಅದ್ರದ್ದು ಡಿಮ್ಯಾಂಡ್ ಇದೆ, ಬ್ರ್ಯಾಂಡ್ ಇದೆ. ಓಕೆ, ಸೊ ಅದೇ ರೀತಿ ನೀವು ನಾರ್ಮಲಿ ಯಾವುದಾದ್ರೂ ಒಂದು ಹಾಲಿನ ಪ್ಯಾಕೆಟ್ಗಳು ನೋಡಿದ್ರೆ, ಅವರು ಅಷ್ಟೊಂದು ಬ್ರ್ಯಾಂಡ್ ಎಷ್ಟೊಂದು ಡೆವಲಪ್ ಆಗಿಲ್ಲ, ಬಟ್ ಅವರು ಮಾರ್ಜಿನ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಶಾಪ್ನವ್ರು ಅದನ್ನು ತಗೋತಾ ಇದ್ದಾರೆ. ಸೊ ಆ ರೀತಿ ಎಲ್ಲ ಇರುತ್ತೆ. ಸೊ ಬಟ್ ಅದೇ ಬ್ರ್ಯಾಂಡ್ ಹೆಸರು ಬೇಕಾಗುತ್ತೆ. ಮೇನ್ ಮುಖ್ಯವಾಗಿ ನಾನು ಹೇಳೋದನ್ನ ಸ್ವಲ್ಪ ಲಕ್ಷ್ಯ ಕೊಡಿ. ಬ್ರ್ಯಾಂಡ್ ನೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮೊದಲು ಬ್ರ್ಯಾಂಡ್ ಹೆಸರನ್ನ ನೀವು ಸ್ವಲ್ಪ ಯೂನಿಕ್ನ ಹೆಸರನ್ನು ತಗೊಳ್ಳಿ. ಇವಾಗ ನಾರ್ಮಲಿ ಇವಾಗ ಬ್ರ್ಯಾಂಡ್ ಹೆಸರು ಅಂತಂದಾಗ ನಾವು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಇವಾಗ ಯಾವುದಾದ್ರು ಮಕ್ಕಳ ಹೆಸರು ಇಟ್ಕೊಳ್ಳೋಣ, ಅಥವಾ ಹಸ್ಬೆಂಡ್ ಹೆಸರು ಇಟ್ಕೊಳ್ಳೋಣ, ಅಥವಾ ಏನೇ ಒಂದು ಇಟ್ಕೊಳ್ಳೋಣ ಅಂತ ಅನ್ಕೋತೀವಿ. ಆ ರೀತಿ ಎಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ ಥರನೇ ಒಂದು ಕೇಳಿದರೆ ಒಂಥರ ಒಂದು ಸ್ವಲ್ಪ ಸ್ಪಿರಿಚುವಲ್ ಸೌಂಡ್ ಬರ್ತಿರಬೇಕು, ಆ ರೀತಿ ತೊಗೋಬೇಕು. ಆ ರೀತಿ ಒಂದು ಹೆಸರನ್ನ, ಒಂದು ಯೂನಿಕ್ ಹೆಸರನ್ನ ನೀವು ಬ್ರ್ಯಾಂಡನ್ನು ನೇಮ್ನ ಇಟ್ಕೋಬೋದು. ಸೊ ಆ ರೀತಿ ಇಟ್ಕೊಂಡಾಗ ಏನಾಗುತ್ತೆ, ಜನರಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಖಂಡಿತವಾಗ್ಲೂ ಏನಾಗುತ್ತೆ ಅಂತಂದರೆ ನಿಮಗೆ ಪಾಪ್ಯುಲಾರಿಟಿ ಸಿಗುತ್ತೆ. ಒಂದೇದು ಇವಾಗ ನಮ್ಮ ಹತ್ರ GST ನಾವು ತೊಗೊಳಕ್ಕೆ ಒಳ್ಳೆ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾನು ಹೇಳಿದ್ನಲ್ವ, ತಿಂಗಳ ನೀವಲ್ಲಿ ಸಬ್ಮಿಟ್ ಮಾಡ್ತಾ ಹೋಗಬೇಕು. ಒಂದು ತಿಂಗಳು ಮಿಸ್ ಆದ್ರೂ ಅಲ್ಲಿ ನಿಮಗೆ ದಂಡ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ಇದನ್ನು ಈಸಿಲಿ ಕ್ಲೋಸ್ ಕೂಡ ಮಾಡ್ಬೋದು. ಕ್ಲೋಸ್ ಮಾಡುವಾಗ ಏನು ಇರೋದಿಲ್ಲ, ಸ್ಪೆಷಲ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ನೀವು ಅದನ್ನು ಕ್ಲೋಸ್ ಕೂಡ ಮಾಡಿಸ್ಬೋದು, ಅಕೌಂಟ್ನ GST ನಂಬರ್ನ, ನಿಮಗೆ ಸೇಲ್ ಆಗದೆ ಹೋದರೆ. ಬಟ್ ಆದರೆ ಪ್ರತಿ ತಿಂಗಳು ನೀವು 0 ಆದರೂ ತೋರಿಸಲೇಬೇಕು, ಆ್ಯಂಡ್ ಅದಕ್ಕೋಸ್ಕರ ನೀವು ಓಡಾಡಲೇಬೇಕು. ಸೊ ಇದಕ್ಕೊಂತ ನೀವು ಪರ್ಟಿಕ್ಯುಲರ್ ಆ ಟೈಮಲ್ಲಿ ಸಮ್ಟೈಮ್ಸ್, ಇವಾಗ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತಾ ಇರೋದು, ಯಾವುದಾದ್ರೂ ವಕೀಲರು ಇರ್ತಾರಲ್ವ, ಸೊ ಅವರೇ ಇದನ್ನು GSTನ ಒಂದು ಫಿಲಪ್ ಮಾಡ್ತಾರೆ. ಆ್ಯಂಡ್ ಇಲ್ಲಾಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರೆ ನೋಡಿ, ಅವ್ರು ಕೂಡ ಮಾಡ್ತಾರೆ. ಆ ರೀತಿ ನೀವು ಪ್ರತಿ ತಿಂಗಳಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ. ಸೊ GST ಅಂತ ಬಂದಾಗ ಸ್ವಲ್ಪ ಎಚ್ಚರ ವಹಿಸಿ. ಹಾಗೆಯೇ GST ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ತೊಗೊಳಕ್ಕೆ ಹೋಗಬೇಡಿ. ನಂಬರ್ನ ತೊಗೋಬೇಕಂದ್ರೂ ಕೂಡ 2 ಆಪ್ಷನ್ ಇದೆ. ಒಂದು, ನಿಮ್ಗೆ ಗೊತ್ತಿರೋರು ಯಾರಾದರೂ ಶಾಪಲ್ಲಿ ಇರ್ತಾರೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಒಂದು ಲೇಡೀಸ್ ಕಾರ್ನರ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ, ಆಲ್ರೆಡಿ ಅವ್ರದ್ದು ಶಾಪ್ ನಡೀತಾ ಇದೆ, ಅವ್ರ ಹತ್ರ GST ನಂಬರು ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅವ್ರದ್ದು GST ನಂಬರ್ ಮೂಲಕ ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದೆರಡು ಆಪ್ಷನ್, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕೊಟ್ಟಿರುವಂಥ 2 ಆಪ್ಷನ್ ಇದೆ ಆ್ಯಕ್ಚುಲಿ. ಸೊ ಒಂದು, ನಾವು ನಮ್ಮ ಒಂದು ಯಾರು ಅವರ ಹೆಸರಲ್ಲೇ GST ನಂಬರ್ ತೊಗೊಂಡ್ಬಿಟ್ಟು ನಮಗೇನು ಬರುತ್ತಲ್ವ, ನಮ್ಮ ಪ್ರಾಡಕ್ಟ್ಗಳೇನು ಸೇಲ್ ಆಗ್ತಾ ಇರುತ್ತೆ ಎಲ್ಲವೂ ಕೂಡ ಅವ್ರ ಹತ್ರನೇ ಹೋಗಿರುತ್ತೆ. ಅವ್ರ ಹತ್ರ ಕೇಳಿ ನಾವು ತೊಗೋಬೇಕು. ಆ್ಯಂಡ್ ಅವರು ಪ್ರತಿ ತಿಂಗಳು ಅವ್ರ ಹೆಡ್ಡೇಕ್ ಅದು, ಅವರು ಪ್ರತಿ ತಿಂಗಳಲ್ಲಿ ಒಂದು ಎಷ್ಟು ಸೇಲ್ ಬಗ್ಗೆ ಎಲ್ಲ ಅವರು ಏನು ಇದನ್ನು ತುಂಬಬೇಕಂತ ಹೇಳ್ತೀನಿ ಅಪ್ಲಿಕೇಶನ್ ಫಾರ್ಮು. ಸೊ ಅದು ಅವ್ರ ಹೆಡ್ಡೇಕ್ ಇರುತ್ತೆ. ಸೊ ಅವರು ಒಂದು ಇಂತಿಷ್ಟು ಅಂತ ಸ್ವಲ್ಪ ಪರ್ಸೆಂಟೇಜ್ ತೊಗೋತಾರೆ. ತೊಗೊಂಡ್ಬಿಟ್ಟು ನಂತರ ಅವ್ರು ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ GST ನಂಬರ್ನ ಕೊಡ್ತಾರೆ. ಆ ರೀತಿ ಕೂಡ ಮಾಡ್ತಾಯಿದ್ದಾರೆ ಮಾಡೋರು. ಆ್ಯಂಡ್ ನಂತರ ನಮಗೆ ಕಾನ್ಫಿಡೆಂಟ್ ಆಯಿತು, ಎಸ್ ನಮ್ಮದು ಪ್ರಾಡಕ್ಟ್ ಇವಾಗ ತುಂಬಾ ಸೇಲ್ ಆಗ್ತಾಯಿದೆ ಅಂತ ಅಂದಾಗ, ಸೊ ನಾರ್ಮಲಿ ಏನು ಮಾಡ್ತಾರೆ, GST ನಂಬರ್ನ ತಮ್ಮದೇ ಆದಂಥದ್ದನ್ನು ತೊಗೋತಾರೆ. ಸೊ ಆ ರೀತಿ ಕೂಡ ಮಾಡೋರು ಇದ್ದಾರೆ. ಆ ರೀತಿ ಯಾರಾದರೂ ನಿಮ್ಗೆ ಗೊತ್ತಿರೋ ರೀತಿ ಅವ್ರ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ ರೀತಿ, ಯಾಕಂದರೆ ನಿಮಗೆ ಏನು ಪ್ರತಿಯೊಂದು ಏನು ಬಿಸ್ನೆಸ್ಸಲ್ಲಿ ಏನಿರುತ್ತೆ ಪ್ರಾಫಿಟ್ಟು ಎಲ್ಲ ಅವ್ರ ಹತ್ರ ಹೋಗಿರುತ್ತೆ, ಅವರ ಬ್ಯಾಂಕಲ್ಲಿ ಹೋಗುತ್ತೆ. ಸೊ ನಂತರ ಆ ರೀತಿ ಎಲ್ಲ ಮಾಡ್ಬೋದು. ಸೊ ಅದು ಒಂದು ಆಪ್ಷನ್ ಅಷ್ಟೇ ಇರೋವಂಥದ್ದು. ಬಟ್ ನನಗನ್ಸುತ್ತೆ ಸಿಂಪ್ಲಿ ಹೆಣ್ಮಕ್ಳು ಮನೆಯಿಂದ ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಅದು ಹೆಡೇಕ್ ಆಗಬಾರ್ದು ನಮಗೆ. ಓಕೆ, ಸೊ ಅದಕ್ಕೆ ನಾವೇನು ಮಾಡಬೇಕು, ಸಿಂಪ್ಲಿ ಮನೆಯಿಂದ ಬಿಸ್ನೆಸ್ ಮಾಡಿ, ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ, ಆ್ಯಂಡ್ ವಿದೌಟ್ GST ಮೀಶೋದಲ್ಲಿ ಮಾರಿ. ಓಕೆ, ಸೊ ಇಲ್ಲಿ ನನಗೆ ಎಲ್ಲ ರೀತಿಯಿಂದ ಹೇಳಿದ್ದೀನಿ ನಿಮಗೆ, ನಾನು ತಿಳಿದ ಮಟ್ಟಿಗೆ ಮಾಹಿತಿಗಳನ್ನು. ಆ್ಯಂಡ್ ಹೀಗಾಗಿ GST ನಂಬರ್ ತೊಗೊಳ್ಳುವಾಗ ಸ್ವಲ್ಪ ಎಚ್ಚರ ವಹಿಸಿ. ಓಕೆ, ಮನೇಲಿ ಯಾರಾದರೂ ಓದೋರಿದ್ದಾರೆ, ತಿಳಿದೋರಿದ್ದಾರೆ ಅಂತಂದರೆ, ಸೊ ನಾವು ತುಂಬ ಸೀರಿಯಸ್ ಆಗಿ ಎಲ್ಲ ಮನೆ ಮಂದಿ ಎಲ್ಲ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತಂದರೆ, ಸೊ ಡೆಫಿನೆಟ್ಲಿ GST ನಂಬರ್ನ ತೊಗೊಳ್ಳಿ. ತುಂಬ ಈಸಿ ಇದೆ, ತೊಗೋಬೋದು. ಓಕೆ,
ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿನ ಆಲ್ಮೋಸ್ಟ್ ನಿಮಗೆ ಕೊಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಕೂಡ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಪ್ಲಸ್ ನನ್ನ ಬಿಸ್ನೆಸ್ ಜರ್ನಿ ಕೂಡ ನಿಮ್ಮ ಜೊತೆ ಡೈಲಿ ಬ್ಲಾಗ್ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.